ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಈಗ ಮತ್ತೊಂದು ಅಮಾನವೀಯ ಘಟನೆ ನಡೆದು ಬಿಟ್ಟಿದೆ. ಎಂಥವರಿಗೂ ಕೂಡ ಒಂದು ಕ್ಷಣ ಈ ಸುದ್ದಿಯನ್ನು ಕೇಳಿದ್ರೆ ರಕ್ತ ಕುದಿಯುತ್ತೆ. ಆರಂಭದಲ್ಲಿ ಮಗಳ ಸಾವಿನ ಸುದ್ದಿಯನ್ನು ಕೇಳಿ ತಂದೆ ತಾಯಿಗೆ ಆಘಾತವಾಗಿರುತ್ತೆ. ಮನೆ ಕಡೆ ಹೋಗಿ ಅಥವಾ ಗಂಡನ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಮಗಳ ದೇಹವನ್ನು ಕೂಡ ಗಮನಿಸ್ತಾರೆ. ಮಗಳ ದೇಹವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅವಳನ್ನು ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕುಟುಂಬದವರಿಗೆ ಗೊತ್ತಾಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಆರಂಭದಲ್ಲಿ ನಿಮ್ಮ ಮಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂಬ ಒಂದು ಸುದ್ದಿಯನ್ನು ಗಂಡನ ಮನೆಯವರು ಆ ತಾಯಿ ತಂದೆಗೆ ತಲುಪಿಸಿಬಿಟ್ಟಿರ್ತಾರೆ. ಮನೆಗೆ ಬಂದು ಮಗಳನ್ನು ನೋಡಿದಂಥ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೂ ಕೂಡ ಅನುಮಾನ ಹುಟ್ಟಿಕೊಳ್ಳುತ್ತೆ. ಅಂದ ಹಾಗೆ ಈ ಘಟನೆ ಏನು, ಘಟನೆಗೆ ಸಂಬಂಧಪಟ್ಟ ಹಾಗೆ ಕಳೆದ 2 ದಿನದಿಂದ ಈ ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಎಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಸ್ನೇಹಿತರೆ, 7 ತಿಂಗಳ ಗರ್ಭಿಣಿ ಆಕೆ ದೀಪಾ ಎನ್ನುವಂಥ ಹೆಣ್ಣು ಮಗಳು. ಆಕೆ ಕಳೆದ 1 ವರ್ಷದಿಂದ ಮದುವೆ ಆಗಿರುತ್ತೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಅಲಕ್ನೂರು ಗ್ರಾಮಕ್ಕೆ ದೀಪಾಳನ್ನ ಮದುವೆ ಮಾಡಿ ಕೊಟ್ಟಿರ್ತಾರೆ. ಅಭಿಷೇಕ್ ಎನ್ನುವಂಥ ವ್ಯಕ್ತಿ ಅಭಿಷೇಕನಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. 1 ವರ್ಷದಿಂದ ಮದುವೆ ಆಗಿರುತ್ತೆ. ಮದುವೆ ಆದ ಬಳಿಕ ದೀಪಾ ಗರ್ಭಿಣಿಯೂ ಕೂಡ ಹಾಗೆ ಬಿಟ್ಟಿರ್ತಾಳೆ. ಹಾಗಾಗ ತವರ ಮನೆಗೆ ಹೋಗಿ ಬರಬೇಕಾದಂಥ ಸಂದರ್ಭದಲ್ಲಿ ಕಿರಿಕಿರಿ ಅಂಥದ್ದೆಲ್ಲವನ್ನು ಕೂಡ ಅಭಿಷೇಕ್ ನೀಡ್ತಾ ಇದ್ದಂತೆ. ಅಂದರೆ ಒಂದಿಷ್ಟು ಬಂಗಾರವನ್ನು ತೆಗೆದುಕೊಂಡು ಬಾ, ತವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ದುಡ್ಡು ತೆಗೆದುಕೊಂಡು ಬಾ ಅನ್ನೋ ರೀತಿಯಲ್ಲಿ ಕಿರಿಕಿರಿಯನ್ನು ನೀಡ್ತಾ ಇದ್ದಂತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೋಷಕರ ಬಳಿಯೂ ಕೂಡ ಹೆಣ್ಣು ಮಗಳು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರ್ತಾಳೆ. ಆದರೆ ತಮ್ಮಲ್ಲಿ ಇರುವಂಥ ದುಡ್ಡನ್ನು ಅಥವಾ ಒಂದಿಷ್ಟು ಒಡವೆಯನ್ನು ಮಗಳಿಗೆ ಕೊಟ್ಟು ಕಳಿಸ್ತಾ ಇರ್ತಾರೆ. ಆ ರೀತಿಯಾಗಿ ಹತ್ರ 1 ಲಕ್ಷದವರೆಗೂ ಕೂಡ ಮದುವೆ ಆದ ಬಳಿಕ ಮಗಳ ಕೈಗೆ ಕೊಟ್ಟು ಕಳಿಸ್ತಾ ಇರ್ತಾರೆ. ಅದೆಲ್ಲವನ್ನು ತೆಗೆದುಕೊಂಡು ಬಂದು ಗಂಡ ಅಭಿಷೇಕನ ಕೈಗೆ ಕೂಡ ಕೊಡ್ತಾ ಇದ್ಲಂತೆ. ಆದರೆ ಒಂದು ಫೋನ್ ಕೂಡ ಅವಳಿಗೆ ಕೊಡ್ತಾ ಇರಲಿಲ್ವಂತೆ. ಫೋನ್ ಕೂಡ ಮಾತಾಡೋಕ್ಕೂ ಕೂಡ ಅವಕಾಶಗಳಿರಲಿಲ್ವಂತೆ. ತವರು ಮನೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಕಿರಿಕಿರಿ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಕಳೆದ 4 ದಿನಗಳ ಹಿಂದಷ್ಟೇ ತವರ ಮನೆಗೆ ಹೋಗಿ ಮತ್ತೆ ಗಂಡನ ಮನೆಗೆ ಬಂದಿರ್ತಾಳೆ. ಅಲಕ್ನೂರು ಗ್ರಾಮಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ದೀಪಾ ಸಾವನ್ನಾಗಿರುವಂಥ ಸುದ್ದಿಯೂ ಕೂಡ ಗೊತ್ತಾಗುತ್ತೆ. ಮಾರ್ಚ್ 6ನೇ ತಾರೀಕು ಬೆಳಗಿನ ಜಾವ 4 ಗಂಟೆಗೆ ಫೋನ್ ಮಾಡ್ತಾರೆ. ನಿಮ್ಮ ಮಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಸಾವನ್ನಪ್ಪಿದ್ದಾಳೆ, ಬಂದು ಬಿಡಿ ಅಂತ ತವರು ಮನೆಯವರಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಅಲ್ಲಿಗೆ ಓಡೋಡಿ ಬರ್ತಾರೆ. ಗರ್ಭಿಣಿ ಮಹಿಳೆಯ ಒಂದು ದೇಹವನ್ನು ಕೂಡ ಗಮನಿಸ್ತಾರೆ. ಗಮನಿಸಿದ ಬಳಿಕ ದೇಹವೆಲ್ಲವೂ ಕೂಡ ಗಟ್ಟಿಯಾಗಿ ಬಿಟ್ಟಿರುತ್ತೆ. ಅಂದರೆ ಇವಳು ಹೀಗಷ್ಟೇ ಸಾವನ್ನಾಗಿಲ್ಲ, ಬದಲಿಗೆ ತುಂಬ ಹೊತ್ತಾಗಿದೆ, ಆದರೆ ಇವರು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಅವರಿಗೆ ಅನುಮಾನ ಹುಟ್ಟಿಕೊಳ್ಳುತ್ತೆ. ಅದಾದ ಬಳಿಕ ಕುಟುಂಬದವರು ಮತ್ತೆ ಒಂದು ಕಥೆಯನ್ನು ಕಟ್ಟೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಇಲ್ಲ, ಅವಳು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾಳೆ ಅನ್ನುವಂಥ ಮಾಹಿತಿಯನ್ನು ಅಥವಾ ಆ ರೀತಿಯಾದಂಥ ಮಾತನ್ನು ಹೇಳೋದಕ್ಕೆ ತವರು ಮನೆಯವರ ಮುಂದಾಗ್ತಾರೆ. ಅದಾದ ಬಳಿಕ ತವರು ಮನೆಯವರಿಗೂ ಕೂಡ ಅನುಮಾನ, ಅಂದರೆ ದೀಪಾಳ ಪೋಷಕರಿಗೂ ಕೂಡ ಅನುಮಾನ ಹುಟ್ಕೊಳ್ಳುತ್ತೆ. ಅದಾದ ಬಳಿಕ ಪೊಲೀಸರಿಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ದೂರನ್ನು ಕೂಡ ಕೊಡ್ತಾರೆ. ಈಗ ಗಂಡ ಅಭಿಷೇಕ್ ಮತ್ತು ಗಂಡನ ತಂದೆ ಅಂದರೆ ಈ ದೀಪಾಳ ಮಾವ ಮತ್ತು ಗಂಡನನ್ನು ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿ ಬಿಟ್ಟಿದ್ದಾರೆ. ಇಂತಹದ್ದೊಂದು ಅಮಾನವೀಯ ಘಟನೆ ನಮ್ಮ ರಾಜ್ಯದಲ್ಲಿಯೇ ನಡೆದು ಬಿಟ್ಟಿದೆ. ಸೊ ಮೇಲ್ನೋಟಕ್ಕೆ ಅವರು ಹೇಳಿರುವ ಪ್ರಕಾರ ನೇಣು ಬಿಗಿದುಕೊಂಡಿದ್ಲು ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದರೆ ಕೈ ಮೇಲೆ ಗಾಯಗಳಿದೆ. ಅದೇ ರೀತಿಯಾಗಿ ಒಂದು ಕುತ್ತಿಗೆಯ ಭಾಗದಲ್ಲೂ ಕೂಡ ಗಂಭೀರವಾದಂತಹ ಗಾಯ ಇದೆ. ಅದನ್ನೆಲ್ಲವನ್ನು ಕೂಡ ಗಮನಿಸಿದರೆ ಅವಳೇ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಲವಂತವಾಗಿ ಅವಳನ್ನು ಕೊಲೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ವಿಧಿವಿಜ್ಞಾನ ತಜ್ಞರು ಕೂಡ ಬಂದಿದ್ದಾರೆ. ಈಗಾಗಲೇ ಪೋಸ್ಟ್ ಮಾರ್ಟಮ್ ಕೂಡ ಹೋಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಕೂಡ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಒಂದು ಚಿಕ್ಕದಾದಂಥ ಕುಟುಂಬ ಇದು. ತುಂಬ ಚೆನ್ನಾಗಿ ಸಂಸಾರವನ್ನು ಮಾಡಬಹುದಿತ್ತು. ಹಣದಾಹ ಚಿನ್ನದಾಹಕ್ಕೆ ಸಿಲುಕಿ ಇವತ್ತು ಸುಂದರವಾದಂಥ ಬಾಳನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ದೀಪಾಳ ಒಂದು ಕಡೆ ದೀಪಾ ಸಾವಾಗಿ ಸ್ಮಶಾನವನ್ನು ಸೇರಿದರೆ ಇನ್ನು ಗಂಡ ಮತ್ತು ಮಾವ ಜೈಲಲ್ಲಿ ಕೊಳೆಯುವಂಥ ಪರಿಸ್ಥಿತಿ ಕೂಡ ಎದುರಾಗಿಬಿಟ್ಟಿದೆ. ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಕೂಡ ಒಂದು ವರದಿ ಬಂದ ಬಳಿಕ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಸತ್ಯಾಸತ್ಯತೆ ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪೊಲೀಸರು ಕೂಡ ಈ ಮಾವ ಮತ್ತು ಗಂಡನನ್ನು ಬಂಧಿಸಿದ್ದಾರೆ. ಬಂಧನದ ಬಳಿಕ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಅಸಲಿ ಸತ್ಯಾಸತ್ಯತೆ ಬಯಲಾಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ದೀಪಾಳ ಕುಟುಂಬದವರು ಕೂಡ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ. ಅವರು ನಮಗೆ ಸುಳ್ಳು ಹೇಳಿಬಿಟ್ರು, ಕಿರಿಕಿರಿ ಅಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ನನ್ನ ಮಗಳಿಗೆ ಅಥವಾ ನನ್ನ ಮಗಳು ತುಂಬ ಧೈರ್ಯವಂತಳಾಗಿದ್ಲು, ಆದರೂ ಈ ರೀತಿಯಾಗಿ ಮಾಡಿಬಿಟ್ರು, ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ದೀಪಾಳ ತಂದೆ ತಾಯಿ ಹಾಗೂ ಸಹೋದರರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ನಮ್ಮ ಸಮಾಜ ಅಥವಾ ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಗೊಂದಲ ಇತ್ತೀಚೆಗೆ ಕಾಡೋದಕ್ಕೆ ಪ್ರಾರಂಭಿಸಿ. ಯಾಕೆ ಇಂಥ ಕೆಟ್ಟ ಅಥವಾ ಕೊಳಕು ಮನಸ್ಥಿತಿಯ ಜನಗಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗದಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಯಾವತ್ತೂ ಕೂಡ ಚಿನ್ನ ಆಗಿರ್ಬೋದು ಅಥವಾ ಹಣ ಆಗಿರ್ಬೋದು, ಯಾವುದನ್ನು ಕೂಡ ಇನ್ನೊಬ್ಬರಿಂದ ಫ್ರೀಯಾಗಿ ಸಿಗಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದಾಗತ್ತೆ. ನಾವು ದುಡಿದಿರುವಂಥದ್ದು ನಮಗೆ ಎಷ್ಟು ಇರುತ್ತೋ ಅಷ್ಟೇ ನಮ್ಮನ್ನು
ನೋಡಿಕೊಳ್ಳೋದಕ್ಕೆ, ಅಷ್ಟೇ ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅತಿ ಆಸೆ ಪಡೋದಾಗ್ಲಿ ಅಥವಾ ಇನ್ಯಾರ್ದೋ ಫ್ರೀಯಾಗಿ ನಮಗೆ ಸಿಗಲಿ ಅನ್ನುವಂಥದ್ದೊಂದು ಮನಸ್ಥಿತಿ ಇದೆಯಲ್ಲ, ಅಂತಹ ಮನಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಯಾರೋ ಅಮಾಯಕರು ಬಲಿಯಾಗಿ ಬಿಡುತ್ತಾರೆ. ಆರೋಪಕ್ಕೆ ಬಾಜಿನ ಆದಂಥವರು ಜೈಲಲ್ಲಿ ಕೊಳೆಯುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಸೊ ಇಂಥದ್ದೊಂದು ಪ್ರಕರಣ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಅಲಕನೂರಿನಲ್ಲಿ ನಡೆದಿರುವಂಥದ್ದು ಇದೀಗ ಬೆಳಕಿಗೆ ಬಂದಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.